ನನಗೆ ಯಾರಾದರೂ ಒಂದಿಷ್ಟು ಸಹಾಯ ಮಾಡಿದ್ರೆ ನಾನು ಅವ್ರಿಗೆ ನನ್ನ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಇದ್ರೆ ತಾನೇ ಎಲ್ಲ ಕೊಡೋಕ್ಕೆ. ನನ್ನ ಹತ್ರ ಏನಿದೆಪ್ಪ, ಏನು ಕೊಟ್ಟಿದೆ ನನಗೆ ಹೇಳು? ಕಷ್ಟ ಎಷ್ಟಾದರೂ ಕೊಡಪ್ಪ, ಅನುಭವಿಸ್ತೀನಿ. ಆದರೆ ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟವ್ರನ್ನ ದೂರ ಮಾಡಬೇಡ. ನಮ್ಗೆ ಅದ್ರ ಕೈಲಿ ಆಗೋಲ್ಲ. ನಮ್ಗೆ ಆ ಶಕ್ತಿನೂ ನಮಗಿಲ್ಲ. ಬದುಕ್ತಾಯಿದ್ದೀವಿ ಅಷ್ಟೇ. ಹೆಂಗೆ ಬದುಕ್ತಾಯಿದೆ ಗೊತ್ತಿಲ್ಲ. ಈಗ ಬದುಕ್ತಾಯಿದ್ದೀನಿ, ಇವಾಗಿದ್ದೀನಿ, ನಾಳೆ ಇರ್ತೀನಿ ಗೊತ್ತಿಲ್ಲ. ನಾಳೆ ಇದ್ದೀನಿ, ನನಗೆ ಆ ಕ್ಷಣದಲ್ಲಿ ನಾನು ಏನಿರ್ತೀನೋ ಗೊತ್ತಿಲ್ಲ. ಅದಕ್ಕೆ ಈ ದುಃಖ, ಈ ನೋವು, ಈ ಸಂಕಟ, ಈ ಹಾಡು, ಈ ಭಾವನೆ, ಈ ಮಾತು ನಿನ್ನಲ್ಲಿ ಹಂಚ್ಕೋತಾ ಇರೋದು ಅಷ್ಟೇ. ಯಾಕೆಂದರೆ ಇವತ್ತಿದ್ದೀನಿ, ನನಗೆ ಗೊತ್ತಿಲ್ಲ ನಾಳೆ ಕ್ಷಣದಲ್ಲಿ ನಿನ್ನ ಪಾದಕ್ಕೆ ಬಂದು ಸೇರ್ಕೋಬೋದು. ಆದರೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇಷ್ಟಪಟ್ಟಿರೋ ಚಿನ್ನದ ಜೊತೆ ನೆಮ್ಮದಿಯಾಗಿ ಬದುಕೋಕ್ಕೆ ಒಂದು ಅವಕಾಶ ಕೊಡು. ಎಲ್ರಿಗೂ ಎಂತೆಂಥವ್ರಿಗೂ ಒಂದು ಅವಕಾಶ ಕೊಡ್ತೀಯಲ್ವಾ? ನನಗೊಂದು ಅವಕಾಶ ಕೊಡೋಕ್ಕಾಗಲ್ವಾ? ಇನ್ನೇನು ಕೂಡ್ಬೇಕನ್ನೋಷ್ಟರಲ್ಲಿ ದೂರ ಮಾಡ್ತೀಯ. ಇನ್ನೇನು ಎಲ್ಲ ಮುಗಿದೋಯ್ತಪ್ಪ, ಇನ್ನೊಂದು ಸ್ವಲ್ಪ ದಿನ ನೆಮ್ಮದಿಯಾಗಿರೋಣ ಅನ್ನೋಷ್ಟರಲ್ಲಿ ಒಂದು ಬೇಲಿನ ತಂದಿಡ್ತೀಯ. ಅಷ್ಟು ಭರವಸೆ, ಅಷ್ಟು ನಂಬಿಕೆ ಇಲ್ದಿರೋ ಜೀವನ ಯಾಕಪ್ಪ ಇದು? ಪ್ರತಿದಿನ ಭರವಸೆ. ನಾಳೆ ಸರಿ ಹೋಗ್ಬೋದು, ನಾಡ್ದು ಸರಿ ಹೋಗ್ಬೋದು, ಇವತ್ತು ಸರಿ ಹೋಗುತ್ತೆ, ಎಷ್ಟಪ್ಪ ಸರಿ ಹೋಗುತ್ತೀವಿ? ನಂದು ಅರ್ಧ ವಯಸ್ಸಾಗಿ ಹೋಯ್ತು. ಯಾವಾಗ ಸರಿ ಹೋಗೋದು? ಇನ್ನೂ ನಾಳೆ ನಡೆದು ನಾನು ಸತ್ತು ಹೋಗ್ತೀನಿ. ನಾನು ಯಾವಾಗ ಸರಿ ಹೋಗೋದು? ನನ್ನ ಜೀವನ ಯಾವಾಗ ಸರಿ ಹೋಗೋದು? ನಾನು ಯಾವಾಗ ಚಿನ್ನದ ಜೊತೆ ಚೆನ್ನಾಗಿರೋದು? ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನನಗೂ ಆಸೆ ಇದೆ ಕಣಪ್ಪ. ಎಲ್ಲರೂ ಯಾರ್ಯಾರು ತಮ್ಮ ಇಷ್ಟಪಟ್ಟವ್ರ ಜೊತೆ ಎಷ್ಟು ಚೆನ್ನಾಗಿ ಓಡಾಡ್ತಾರೆ. ನನಗೆ ನೋಡಿದಾಗೆ ನನಗೆ ಎಷ್ಟು ನೋವಾಗಬೇಡ ಹೇಳು? ಒಂದೊಂದು ಕ್ಷಣನೂ ಎದೆ ಕುದ್ದೋಗುತ್ತೆ. ಅದು ಅನುಭವಿಸ್ತಾರೆ, ಗೊತ್ತು ನೋವು ಏನಂತ. ಈ ಜಗತ್ತಲ್ಲಿ ಎಲ್ರಿಗೂ ಅವ್ರವ್ರ ಪ್ರೀತಿಸೋರ ಜೊತೆನೇ ಕೊಡ್ತೀಯ. ನನಗೆ ಮಾತ್ರ ಈ ಶಿಕ್ಷೆ ಮಾಡಪ್ಪ. ಅದೇನು ಮಾಡ್ತೀಯ ಮಾಡು, ಓಕೆನಾ? ನನ್ನ ಹಿಂಗೆ ಸಾಯಿಸ್ಬೇಕು ಅಂದ್ಕೊಂಡ್ರೆ ಹಂಗೆ ಸಾಯಿಸು. ನೀನು ಎಷ್ಟೋ ಜನ ನಂತರನೇ ಪ್ರೀತಿನೇ ಅನುಭವಿಸೋಕ್ಕಾಗ್ದೇ ಬೀದಿಲಿ ಸತ್ತೋಗವ್ರೆ. ಹಾಗೆ ಮಾಡ್ಬೇಕು ಅಂದ್ಕೊಂಡ್ರೆ ಹಂಗೆ ಮಾಡು. ನೀನು ಹೇಗೆ ಮಾಡ್ತೀಯ ಹಂಗೆ ಅಲ್ವ ನಾನು? ನನ್ನ ಕೈಲಿ ಏನಿದೆ ಮಾಡೋಕ್ಕೆ? ನೀನು ಹೇಗೆ ನಡೆಸ್ತೀಯ ಹಂಗೆ ತಾನೇ ನಡೀಬೇಕು. ನಾನೇನು ಕೇಳಲ್ಲ ನಿನ್ನ.